ಗುಡ್ ಮಾರ್ನಿಂಗ್. ಸೊ ವೆಲ್ಕಮ್ ಬ್ಯಾಕ್. ಹೊಸ ಡೇ, ಹೊಸ ವೀಕ್. ವೆರಿ ಗುಡ್ ಸನ್ನಿ ಮಂಡೇ ಮಾರ್ನಿಂಗ್ ಇದು. ಓಕೆ, ಸೊ ಒಳ್ಳೆ ಟಾಪಿಕ್ ತಂದಿದ್ದೀನಿ. ಒಳ್ಳೆ ಥಾಟ್ಫುಲ್ ಕನ್ವರ್ಸೇಷನ್ ಮಾಡೋಣ. ಯಾವ ಟಾಪಿಕ್ ಅಂತ ಕೇಳ್ತೀರಾ? ಸೊ ಈ 10 ಮಿನಿಟ್ ಡೆಲಿವರಿ, ಈ ಕ್ವಿಕ್ ಕಾಮರ್ಸ್ ಏನಿದೆ, ಬ್ಲಿಂಕಿಟ್ಟು, ಜೆಪ್ಟೋ ಮತ್ತು ಈ ಸ್ವಿಗ್ಗಿ, ಇನ್ಸ್ಟಾಮಾರ್ಟ್, ಈ 10 ಮಿನಿಟ್ ಡೆಲಿವರಿ ಬಗ್ಗೆ ಮಾತಾಡೋಣ. ಓಕೆ, ಸೊ ನಾವು ಇಟ್ ಈಸ್ ವೆರಿ ಕನ್ವೀನಿಯೆಂಟ್. ಮುಂಚೆ ಆದರೆ ನಾವು ಸೂಪರ್ ಮಾರ್ಕೆಟಿಗೆ ಹೋಗ್ತಾ ಇದ್ವಿ, ಏನು ಬೇಕೋ ಅದನ್ನು ನೋಡಿಬಿಟ್ಟು ತೊಗೊಳ್ತಾ ಇದ್ವಿ. ಬಟ್ ಇವಾಗ ಹಂಗಲ್ಲ. ಸುಮ್ಮನೆ ಇಲ್ಲೇ ಕೂತ್ಕೊಂಡು ಬ್ಲೈಂಡಾಗಿ ಏನು ಬೇಕೋ ಅದನ್ನ ಫುಡ್ಡು ಮತ್ತು ಏನೋ ಫುಡ್ ಐಟಮ್ಸ್ಗಳು ಏನೇನಿದಾವಲ್ಲ ಅದೆಲ್ಲ ಏನು ನೋಡಿದೆ ಬ್ಲೈಂಡಾಗಿ ಟ್ರಸ್ಟ್ ಮಾಡಿಕೊಂಡು ಆರ್ಡ್ರ್ ಮಾಡಿಬಿಡ್ತೀವಿ, ಪೇ ಮಾಡ್ತೀವಿ, 10 ಮಿನಿಟ್ಸಿಗೆ ಡೆಲಿವರಿ ಆಗುತ್ತೆ. ಬಟ್ ನಾವು ಕ್ವಶನ್ ಕೇಳೋದೇ ಇಲ್ಲ. ಏನು ಇಂಪಾರ್ಟೆಂಟ್ ಕ್ವಶನ್ ಅಂದರೆ, ಈ ಫುಡ್ಗಳು ಹೆಂಗೆ ಸ್ಟೋರ್ ಮಾಡ್ತೀವಿ ಅನ್ನೋ ಒಂದು ಕ್ವಶನನ್ನು ನಾವು ಯಾರಿಗೂ ಕೇಳೋದೇ ಇಲ್ಲ, ಇನ್ಕ್ಲೂಡಿಂಗ್ ಮೀ, ರೈಟ್? ಯಾಕೆಂದರೆ ಇಟ್ ಈಸ್ ವೆರಿ ಕನ್ವೀನಿಯೆಂಟ್ ಫಾರ್ ಅಸ್, ಇಟ್ ಈಸ್ ವೆರಿ ಈಸಿ, ರೈಟ್? ಬಟ್ ರೀಸೆಂಟಾಗಿ ಮಹಾರಾಷ್ಟ್ರದಲ್ಲಿ ಅನ್ಸುತ್ತೆ FDA ಅವರು, FDA ಅಂದರೆ ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್. ಓಕೆ, ಸೊ ಈ FDA ಅವರು ಕ್ರ್ಯಾಕ್ ಡೌನ್ ಮಾಡಿದ್ರು, ಇನ್ಸ್ಪೆಕ್ಷನ್ ಮಾಡಿದ್ರು. ತುಂಬ ವೇರ್ ಹೌಸಸ್ಗಳ ಮೇಲೆ, ತುಂಬ ಸ್ಟೋರೇಜ್ ಹೌಸಸ್ಗಳ ಮೇಲೆ ಈ ಇನ್ಸ್ಪೆಕ್ಷನ್ ನಡೆಸಿದ್ರು. ಅದರಲ್ಲಿ ಎಲ್ಲ ಸ್ಟೋರೇಜ್ ಹೌಸ್ಗಳಲ್ಲೂ ಒಂದೇ ಪ್ರಾಬ್ಲಮ್ಮು. ಈ ಈ ರಾಡೆಂಟ್ಸ್ಗಳು ಅಂದರೆ ಇಲಿ, ಹೆಗ್ಣಗಳು, ಈ ಕಾಕ್ರೋಚು ಎಲ್ಲ ತುಂಬಿ ಬಿದ್ದಿದ್ವಂತೆ ಫುಡ್ ಹೌಸಸ್ಗಳಲ್ಲಿ. ಓಕೆ, ಸೊ ದಟ್ ಈಸ್ ಅ ಪ್ರಾಬ್ಲಮ್. ನಾವು ಈ ಕ್ವಶನನ್ನು ಕೇಳೋದೇ ಇಲ್ಲ, ರೈಟ್? ಹೆಂಗೆ ಸ್ಟೋರ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಈ ವೇರ್ ಹೌಸಸ್ಗಳಿಗೆ ಎಷ್ಟೋ ವೇರ್ ಹೌಸಸ್ಗಳಿಗೆ ನೋಟಿಸ್ಗಳು ಕೊಟ್ಟಿದ್ದಾರೆ. ಆಮೇಲೆ 12 ವೇರ್ ಹೌಸಸ್ಗಳಿಗೆ ಪರ್ಮಿಟನ್ನು ಸಸ್ಪೆಂಡ್ ಮಾಡಿದ್ದಾರೆ. ಈ 12 ವೇರ್ ಹೌಸಸ್ಗಳು ಯಾವ್ದು ಗೊತ್ತಾ? ಇದೇ ಬ್ಲಿಂಕಿಟ್ಟು, ಇದೇ ಸ್ವಿಗ್ಗಿ, ಇನ್ಸ್ಟಾಮಾರ್ಟು ಮತ್ತು ಜೆಪ್ಟೋ, ಇವ್ರುಗಳಿದ್ದೆ 12 ವೇರ್ ಹೌಸಸ್ಸು. ಇನ್ನೂ ತುಂಬ ಪ್ರಾಬ್ಲಮ್ಸ್ಗಳಿದೆ ವೇರ್ ಹೌಸಸ್ಗಳಲ್ಲಿ, ರೈಟ್? ಅದಕ್ಕೆಲ್ಲ ನೋಟಿಸ್ಗಳನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಈ ಫುಡ್ಡನ್ನು ಸ್ಟೋರ್ ಮಾಡಬೇಕಾದ್ರೆ ಎಸ್ಪೆಷಲಿ ಟೆಂಪ್ರೇಚರ್ ಕಂಟ್ರೋಲ್ ಇರಬೇಕು, ಪೆಸ್ಟ್ ಕಂಟ್ರೋಲ್ ಇರಬೇಕು, ರೈಟ್? ಕ್ಲೀನ್ಲಿನೆಸ್ ಇದು ತುಂಬ ಇಂಪಾರ್ಟೆಂಟು. ಮತ್ತು ಎಕ್ಸ್ಪೈರಿ ಡೇಟು ಇದನ್ನೆಲ್ಲ ಕ್ಲೀನಾಗಿ ಚೆಕ್ ಮಾಡಬೇಕು, ರೈಟ್? ಮುಂಚೆ ಆದರೆ ನಾವೇ ಮಾರ್ಕೆಟಿಗೆ, ಆವಾಗಲೇ ಹೇಳ್ದಂಗೆ ಮಾರ್ಕೆಟಿಗೆ ಹೋಗಿ ನೋಡಿಬಿಟ್ಟು ಆರಿಸ್ಕೊಂಡ್ಬಿಟ್ಟು ನಮಗೆ ಯಾವ್ದು ಬೇಕೋ ಅದನ್ನ ಕ್ವಾಲಿಟಿ ಫುಡ್ಡನ್ನು ತೊಗೊಂಡ್ಬರ್ತೀವಿ. ಬಟ್ ಇವಾಗ ಹಂಗಲ್ಲ. ನಾವು ಆರ್ಡ್ರ್ ಮಾಡ್ತೀವಿ, ಅವ್ರಿಗೆ ಬೇಕಾಗಿರೋದನ್ನ ಅವ್ರು ಕಳಿಸ್ತಾರೆ. ಸೊ ನಾನು ಹೇಳ್ತಿರೋದು, ಈ ಎಲ್ಲ ಕಾಮರ್ಸಲ್ಲೂ ಪ್ರಾಬ್ಲಮ್ ಇದೆ ಅಂತಲ್ಲ. ಓಕೆ, ಎಲ್ಲ ವೇರ್ ಹೌಸಸ್ಗಳಲ್ಲೂ ಪ್ರಾಬ್ಲಮ್ ಇದೆ ಅಂತಲ್ಲ, ಅಥವಾ ಅವ್ರು ಡೆಲಿವರ್ ಮಾಡೋ ಎಲ್ಲ ಫುಡ್ಗಳಲ್ಲೂ ಪ್ರಾಬ್ಲಮ್ ಇದೆ ಅಂತಲ್ಲ. ಬಟ್ ಒಂದು ತಿಳ್ಕೊಳ್ಳಿ, ಈ ಎಲ್ಲ ಏನು ಕ್ವಿಕ್ ಕಾಮರ್ಸ್ಗಳ ಕಂಪ್ನಿಗಳಿದೆ, ಅವರೆಲ್ಲರದು ಕೂಡ 100,000 ಸ್ಟೋರ್ಸ್ಗಳು, ಚಿಕ್ಕ ಪುಟ್ಟ ವೇರ್ ಹೌಸಸ್ಗಳು ತುಂಬಾ ಇದ್ದಾವೆ. ಇರಲೇಬೇಕಲ್ವಾ? ಬಿಕಾಸ್ ಇಲ್ಲಾಂದರೆ ಅವರಿಗೆ 10 ಮಿನಿಟ್ ಡೆಲಿವರಿ ಮಾಡೋಕ್ಕಾಗಲ್ಲ. ಸೊ ಎಲ್ಲ ವೇರ್ ಹೌಸಸ್ಗಳು ಚೆನ್ನಾಗಿದೆಯಾ? ಏನು ಪ್ರಾಬ್ಲಮೇ ಇಲ್ವಾ? ಎಲ್ಲ ಫುಡ್ಡನ್ನು ಕ್ಲೀನಾಗಿ ಸ್ಟೋರ್ ಮಾಡ್ತಾ ಇದ್ದಾರಾ? ಡೆಫಿನೆಟ್ಲಿ ನಾಟ್. ಅದಕ್ಕೆ ಈ ಥರ ರೆಗ್ಯುಲೇಷನ್ಸ್ಗಳು, ಇನ್ಸ್ಪೆಕ್ಷನ್ಸ್ಗಳು ಈ FDA ಕಡೆಯಿಂದ ತುಂಬ ನಡೀತಾನೆ ಇರಬೇಕು. ಇಲ್ಲಾಂದರೆ ಇವೆಂಚುಲಿ ಇದು ಯಾವುದೋ ಬೇರೆ ಐಟಮ್ಸ್ಗಳಲ್ಲ. ಇವೆಂಚುಲಿ ನಾವು ಕನ್ಸ್ಯೂಮ್ ಮಾಡೋಂಥದ್ದು ನಮ್ಮ ಹೊಟ್ಟೆಗೆ ಹೋಗೋದು, ನಮ್ಮ ಕಿಚನ್ನು ನಮ್ಮ ಹೊಟ್ಟೆಗೆ ಹೋಗೋವಂಥದ್ದು, ಕರೆಕ್ಟ್? ಸೊ ಇವಾಗ ನೋಡಿ, ಇದು ಈ ಕ್ವಿಕ್ ಕಾಮರ್ಸ್ ಕಂಪ್ನಿ ಅನ್ನೋದು ಬರೀ ಫುಡ್ಡಿಗೆ ಮಾತ್ರ ರೆಸ್ಟ್ರಿಕ್ಟ್ ಆಗಿಲ್ಲ. ಇದು ಈವನ್ ಇವಾಗ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ಗಳನ್ನು ಕೂಡ ಡೆಲಿವರ್ ಮಾಡ್ತಾ ಇದ್ದಾರೆ, ರೈಟ್? ತುಂಬ ಎಕ್ಸ್ಪ್ಯಾಂಡ್ ಆಗ್ತಾಯಿದೆ. ಹೌದು, ಜಾಬ್ಸ್ಗಳು ಕ್ರಿಯೇಟ್ ಆಗ್ತಾಯಿದೆ, ಲಾಜಿಸ್ಟಿಕ್ಸ್ ಚೆನ್ನಾಗಾಗುತ್ತೆ, ನಮಗೂ ಕನ್ವೀನಿಯೆಂಟು, ನಮಗೂ ಈಸಿ, ಎಫರ್ಟ್ಸ್ ಕಡಿಮೆ, ಎಲ್ಲ ಕರೆಕ್ಟು. ಬಟ್ ಸ್ಟಿಲ್ ಇದು ಫುಡ್ ಆಗಿರೋದ್ರಿಂದ ಅವರು ಸ್ಟೋರೇಜ್ ಕೂಡ ಅದೇ ಥರ ತುಂಬ ಕೇರ್ಫುಲ್ ಆಗಿ, ತುಂಬ ಹೈ ಸ್ಟ್ಯಾಂಡರ್ಡ್ಸಿಂದ ಮೇಂಟೈನ್ ಮಾಡಬೇಕು, ರೈಟ್? ಸೊ ಇದ್ರ ಬಗ್ಗೆ ಇನ್ನೂ ಡೀಪಾಗಿ ಡಿಸ್ಕಸ್ ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ನನ್ನ ರೊಟೀನ್ ಏನು ಅಂತ. ಬೆಳಿಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಆಯಿತು, ಡಯಟ್ ಬ್ರೇಕ್ಫಾಸ್ಟ್. ಓಕೆ, ಬ್ರೇಕ್ಫಾಸ್ಟ್ ಆಯಿತು. ಇವಾಗ ಕ್ವಿಕ್ಕಾಗಿ ಎಕ್ಸಸೈಸ್ ಮಾಡ್ಕೊಳ್ಳೋ ಅಂಥ ಟೈಮು, ರೈಟ್? ಕ್ವಿಕ್ಕಾಗಿ ಎಕ್ಸಸೈಸ್ ಮುಗಿಸ್ಕೊತೀನಿ. ಆಮೇಲೆ ಮತ್ತೆ ಮುಗಿಸ್ಕೊಂಡ್ಮೇಲೆ ಇದ್ರ ಬಗ್ಗೆ ಇನ್ನೂ ಡೀಪಾಗಿ ಡಿಸ್ಕಸ್ ಮಾಡೋಣ. ಸೊ ಸ್ಟೇ ಟ್ಯೂನ್ಡ್.
One eternity later. ವೆಲ್ಕಮ್ ಬ್ಯಾಕ್. ಸೊ ಎಕ್ಸಸೈಸ್ ಎಲ್ಲ ಮುಗಿಸ್ಕೊಂಡೆ, ಒಳ್ಳೆ ಡಯಟ್ ಮೀಲ್ ಮುಗಿಸ್ಕೊಂಡೆ. ಡಯಟ್ ಮೀಲ್ ಅಂದರೆ ನನ್ನ ಡಯಟ್ ಮೀಲಲ್ಲಿ ಏನು ಅಂದರೆ ಈ ಕಾರ್ಬೋಹೈಡ್ರೇಟ್ಸ್ ಅಂತ ಏನು ಕರಿತೀವಿ ಅದನ್ನು ತುಂಬ ಕಡಿಮೆ ಇಟ್ಕೊತೀನಿ. 150-200 ಗ್ರಾಮ್ಸ್ ಆಫ್ ಕಾರ್ಬೋಹೈಡ್ರೇಟ್ಸು ಅಂದರೆ ಈ ರೈಸು. ಓಕೆ, ಪ್ರೋಟೀನ್ಗೋಸ್ಕರ ಪ್ರೋಟೀನ್ ಇರಲೇಬೇಕು. ಪ್ರೋಟೀನ್ಗೋಸ್ಕರ ನಾನು ಈ ಬೇಸಿಕ್ ಚೆನ್ನಾಗಿ ತೊಗೊಳ್ತೀನಿ. 1 ಕಪ್ ಬೇಸಿಕ್ ಚೆನ್ನಾಗಿ ತೊಗೊಳ್ತೀನಿ. ತರಕಾರಿ ತುಂಬ ಚೆನ್ನಾಗಿ ತೊಗೊಳ್ತೀನಿ. ಈ ಸೌತೆಕಾಯಿ ಮತ್ತು ಕ್ಯಾರೆಟ್ ಈ ಥರದ್ದು. ಊಟ ಆದಮೇಲೆ ಒಂದು ಸೀಸನ್ ಫ್ರೂಟ್. ಓಕೆ, ಸೊ ಇದು ಒಂದು ಬ್ಯಾಲೆನ್ಸ್ಡ್ ಮೀಲ್. ಓಕೆ, ಇದು ನನ್ನ ಡಯಟ್ ಮೀಲು. ಸೊ ನೀವು ಕೂಡ ಡಯಟ್ ಮೀಲ್ ಪ್ರಾಕ್ಟೀಸ್ ಮಾಡಿ. ಇಟ್ ಈಸ್ ಆ್ಯಕ್ಚುಲಿ ಫನ್, ಇಟ್ ಈಸ್ ಆ್ಯಕ್ಚುಲಿ ಗುಡ್. ಓಕೆ, ಸೊ ಒಳ್ಳೆ ಅಮೌಂಟ್ ಆಫ್ ವಾಟರ್ ಇಂಟೇಕ್ ಪ್ಲಸ್ ಎಕ್ಸಸೈಸ್. ಸೊ ಒಳ್ಳೆ ಬ್ಯಾಲೆನ್ಸ್ಡ್ ಲೈಫ್ ಸ್ಟೈಲ್ ಇದು. ಸೊ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ನಾನು ಆ್ಯಕ್ಚುಲಿ ಟ್ರಾನ್ಸ್ಫಾರ್ಮ್ ಆಗ್ತಾ ಇದ್ದೀನಿ. ನೀವು ಕೂಡ ಇದೇ ಥರ ಒಳ್ಳೆ ಲೈಫ್ ಸ್ಟೈಲ್ನ ಬೆಳೆಸ್ಕೊಳ್ಳೋಕೆ ಟ್ರೈ ಮಾಡಿ. ಓಕೆ, ಸೊ ಬ್ಯಾಲೆನ್ಸ್ಡ್ ಲೈಫ್ ಸ್ಟೈಲನ್ನು ಬೆಳೆಸ್ಕೊಳ್ಳೋಕೆ ಟ್ರೈ ಮಾಡಿ. ಓಕೆ, ಇವಾಗ ಲೆಟ್ಸ್ ಗೆಟ್ ಬ್ಯಾಕ್ ಟು ದ ಟಾಪಿಕ್. ನಾವು ಈ 10 ಮಿನಿಟ್ ಡೆಲಿವರಿ ಅಥವಾ ಏನು ಕ್ವಿಕ್ ಕಾಮರ್ಸ್ ಅಂತ ಏನು ಹೇಳ್ತೀವಿ ಅದ್ರ ಬಗ್ಗೆ ಮಾತಾಡ್ತಿದ್ವಿ, ರೈಟ್? ಸೊ ನಾವು ನಮಗೆ ಕೇಳ್ಕೊಳ್ಬೇಕಾಗಿರುವಂಥ ಕ್ವಶನ್ ಏನು ಅಂದರೆ, ಎಷ್ಟು ಬೇಗ, ಹೌ ಫಾಸ್ಟ್ ದೇ ಕ್ಯಾನ್ ಡೆಲಿವರ್ ದ ಫುಡ್ ಅಥವಾ ಗ್ರಾಸರೀಸ್ ಅಂತ ಅಲ್ಲ, ಹೌ ಸೇಫ್ಲಿ, ಹೌ ಹೆಲ್ದಿಲಿ ದೇ ವಿಲ್ ಡೆಲಿವರ್ ದ ಫುಡ್ ಅಥವಾ ಗ್ರಾಸರೀಸ್ ಅಂತ ಅಲ್ವಾ? ಇವಾಗ ಯಾವುದೋ ಒಂದು ಫುಡ್, ಯಾವುದೋ ಒಂದು ಗ್ರಾಸರಿ ನನಗೆ 10 ಮಿನಿಟಲ್ಲಿ ಬರುತ್ತಾ ಅಥವಾ 18 ಮಿನಿಟಲ್ಲಿ ಬರುತ್ತಾ ಅಥವಾ 8 ಮಿನಿಟಲ್ಲಿ ಬರುತ್ತಾ ಅನ್ನೋದು ಮ್ಯಾಟ್ರ್ ಆಗೋದೇ ಇಲ್ಲ, ಅಟ್ಲೀಸ್ಟ್ ನನಗೆ. ಓಕೆ, ಸೊ ನನಗೇನು ಮ್ಯಾಟ್ರ್ ಆಗುತ್ತೆ ಅಂದರೆ ಅವರು ಆ ಫುಡ್ಡನ್ನು, ಗ್ರಾಸರಿನ ಹೇಗೆ ಸ್ಟೋರ್ ಮಾಡಿಕೊಡ್ತಾರೆ, ಎಷ್ಟು ಸೇಫಾಗಿ, ಎಷ್ಟು ಹೆಲ್ದಿಯಾಗಿ ನನಗೆ ಬಂದು ಡೆಲಿವರ್ ಮಾಡ್ತಾರೆ, ಅದು ನನಗೆ ಮ್ಯಾಟ್ರ್ ಆಗುತ್ತೆ. ಓಕೆ, ಸೊ ನಿಮಗೇನು ಪ್ರಯಾರಿಟಿ, ನಿಮ್ಮ ಪ್ರಯಾರಿಟಿ ಏನು? ಗಿವನ್ ಇವಾಗ ಆಪ್ಷನ್ ಕೊಟ್ಟರೆ 10 ಮಿನಿಟ್ ಅಂದರೆ ಕ್ವಿಕ್ಕಾಗಿ ಪ್ರಾಡಕ್ಟನ್ನು ಡೆಲಿವರಿ ಮಾಡಿಸ್ಕೊಳ್ಳೋದಾ ಅಥವಾ ಸೇಫಾಗಿ ಹೆಲ್ದಿಯಾಗಿರೋ ಒಂದು ಫುಡ್ಡು ಮತ್ತು ಗ್ರಾಸರಿನ ಡೆಲಿವರ್ ಮಾಡಿಸ್ಕೊಳ್ಳೋದು ನಿಮ್ಮ ಪ್ರಯಾರಿಟಿನ? ಯಾವುದಕ್ಕೆ ಜಾಸ್ತಿ ಒತ್ತು ಕೊಡ್ತೀರಾ ಅದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಯಾ, ದ್ಯಾಟ್ಸ್ ಇಟ್. ಈಗ ನಾಳೆ ಮತ್ತೊಂದು ಹೊಸ ವಿಡಿಯೋ, ಒಂದು ಹೊಸ ಥಾಟ್ಫುಲ್ ಕನ್ವರ್ಸೇಷನ್ಸ್ ನರೇಟಿವ್ಸ್ ಜೊತೆ ಬರ್ತೀನಿ. ಸೊ ಅಂಟಿಲ್ ಟುಮಾರೋ